ಹೆಂಡತಿ ತರ ನೋಡ್ಕೊಂಡಿದ್ರು. ಪಾಪಕ್ಕೆ ಪರಿ ಆಗಿದ್ದೋಳು ಈಗ ಪಾತ್ರೆ ಕರಿ ಉಡ್ಸ್ತಾ ಇದ್ದೀನಿ. ಏನೋ ಹೇಳ್ದಂಗಿತ್ತು. ಏನಿಲ್ಲ, ಈ ಪಾತ್ರೆಗಳೆಲ್ಲ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಇಂದ ತರ್ಸಿದ್ರ ಅಂತ ಕೇಳ್ದೆ. ಏನೇ ಮಾತಾಡ್ತಿದ್ದೀರಿ? ಚೆನ್ನಾಗ್ ಗುಜ್ಜು, ಹುಷಾರು. ಇದೆಲ್ಲ ನಮ್ಮಮ್ಮ ನನ್ ಮದ್ವೆಲ್ ಕೊಟ್ಟಿದ್ದು. ಈಶ್ವರಿ, ಆ ಪಾತ್ರೆ ಮೇಲೆ ನನ್ನ ಹೆಸರಿದೆಯಾ ನೋಡು. ಹಾ, ಇಲ್ಲಿದೆ ಅತ್ತೆ. ಹಾ, ಜೋಪಾನ ಚೆನ್ನಾಗ್ ಉಜ್ಜು. ಫಳಫಳ ಅಂತ ನನ್ನ ಹೆಸರು ಕಾಣಿಸ್ಬೇಕು. ಏನು? ಅತ್ತೆ, ಈ ಪಾತ್ರೆಗಳು ತುಂಬಾ ಹಳೇದಾಗ್ಬಿಟ್ಟಿದೆ. ಇದನ್ನೆಲ್ಲ ಕೊಟ್ಬಿಟ್ಟು ಒಂದಷ್ಟು ಹೊಸ ಪಾತ್ರೆಗಳು ತಗೊಳ್ಳಿ. ಪಾತ್ರೆ ಎಲ್ಲ ಹಳವಾಗೋಯ್ತಾ? ಸರಿ, ನೀನು ಹಳಬಳಾಗಿದೀಯಾ? ನಿನ್ನನ್ನು ಕಳಿಸಿ ಹೊಸಬಳನ್ನ ತರ್ತೀನಿ. ಹಳೇದಾತಂತೆ ಹಳೇದು. ಏ ರಂಬೆ, ಆ ಹಂಡೆ ನೋಡಿದ್ಯಾ? ಅದನ್ನ ನಮ್ಮಮ್ಮಂಗೆ ಅವ್ರಮ್ಮ ಕೊಟ್ಟದ್ದಂತೆ. ನಮ್ ತಾತ ಅದನ್ನ ನನಗ್ ಕೊಟ್ರು. ಚೆನ್ನಾಗ್ ತಿಕ್ಕು ಅದನ್ನ. ಆಯ್ತಮ್ಮ, ಚೆನ್ನಾಗಿ ತಿಕ್ತೀನಿ. ನಮ್ ತಾತ ಆಗ ಚಿಕ್ಕಪೇಟೆಯಿಂದ ಈ ಪಾತ್ರೆನೆಲ್ಲ ತಂದ್ರಂತೆ. ಈಗೆಲ್ ಸಿಗ್ತವೆ ಇಂಥ ಪಾತ್ರೆಗಳು? ಎಲ್ ನೋಡಿದ್ರು ತಗಡಿನ ಪಾತ್ರೆಗಳು ಸಿಗ್ತಾವ ಅಷ್ಟೇ. ಉಜ್ಜಿ ಉಜ್ಜಿ, ಚೆನ್ನಾಗ್ ಉಜ್ಜಿ ಉಜ್ಜಿ. ಅಯ್ಯೋ ಅಮ್ಮ, ಈಗ ಯಾಕಮ್ಮ ಈ ಪಾತ್ರೆಗಳೆಲ್ಲ ಒರೆಸಿ ತಿಕ್ಸಿ ಎಲ್ಲ ಎತ್ತಿಡಿಸ್ತಿದ್ದೀರಾ? ಆ ಹೊಸ ಸೊಸೆ ಬರ್ತಿದ್ದಾಳಲ್ಲ, ಅವ್ರು ತರ್ತಿರೋ ಪಾತ್ರೆಗಳೆಲ್ಲ ಎಲ್ ಬೀಗ ಹಾಕಿಡ್ತೀರಾ? ಹ್ಞೂ ಕಣವ್ವ, ನನ್ ಹೊಸ ಸೊಸೆ ರಾಜಮನೆ ತಂದವಳು. ಲಾರಿ ಲಾರಿ ಸಾಮಾನೆಲ್ಲ ತಂದು ಹಾಕ್ತಾಳೆ. ಅದು ಈ ಮನೇಲಿ ಸಾಕಾಗಲ್ವಲ್ಲ, ಅದಕ್ಕೆ ನನ್ ಮಗ ಹೊಸ ಮನೆ ಕಟ್ಟಿಸ್ತಾ ಇದ್ದಾನೆ. ಒಂದ್ ಹೊತ್ತು ತಿನ್ನೋದಕ್ಕೂ ಗತಿ ಇಲ್ದಿರೋ ಮನೆಯಿಂದ ಬರ್ತಿರೋ ಹೆಣ್ಣವಳು ಬರ್ತಾಳಂತ ಲಾರಿ ಲಾರಿ ಪಾತ್ರೆ ತಗೊಂಡು. ಏಯ್, ನಿಮ್ಗೆಲ್ಲ ಗೊತ್ತಾಗಲ್ಲ, ಸುಮ್ನೆ ಉಜ್ಜಿ. ದುಡ್ಡಿರೋ ಸೊಸೆ ಇದ್ರೆ ಇಲ್ಲಿ ಯಾಕೆ ಬಂದು ಜೀತ ಮಾಡ್ತಾಳೆ? ಇವ್ರ ತಾಳೆ ತಕ್ಕನಂಗ್ ಕುಣಿಬೇಕಲ್ಲ, ಅದಕ್ಕೆ ಇವರು ಬಡವ್ರ ಮನೆಯಿಂದ ಹೆಣ್ ತರೋದು. ಇವ್ರಿಗೂ ಅದೇ ಬೇಕಲ್ವಾ? ತಿಕ್ಕೋದ್ ಬಿಟ್ಟದ್ ಏನ್ರೆ ತಾಳ ತಕ್ಕ ಅನ್ಕೊಂಡು? ಏನಿಲ್ಲ ಅತ್ತೆ, ರಂಭಕ್ಕ ಹೇಳ್ತಿದ್ರು ಇದೆಲ್ಲ ಒಂದ್ ಸ್ವಲ್ಪ ಹೊಸ ಪಾತ್ರೆ ತಂದ್ರೆ ತೊಳೆಯಕ್ಕೂ ಈಸಿ ಆಗತ್ತೆ ಅಂತ. ಅಲ್ಲಮ್ಮ ನಂದಿನಿ, ಹೊಸ ಪಾತ್ರೆಗಳು ಬೇಕು ಅಂತಂದ್ರೆ ನಮ್ ಗುಣ ಹಳಿಯಂದ್ರು ಲಾರಿಗಟ್ಲೆ ತಂದು ಸುರಿತಾರೆ. ಆದ್ರೆ ಈ ಪಾತ್ರೆಗಳಿಗಿರೋಷ್ಟು ಬೆಲೆ ಆ ಪಾತ್ರೆಗಳು ಇರುತ್ತಾ ಅಮ್ಮ? ಅದು ಅಲ್ದೆ ಹಬ್ಬ ಹರಿದಿನಗಳಲ್ಲಿ ಈ ಪಾತ್ರೆಗಳನ್ನ ಬೆಳಿಗ್ಗೆ ಒರೆಸಿಟ್ರೆ ಲಕ್ಷ್ಮಿ ಕಟಾಕ್ಸೆ ಯಾವಾಗ್ಲೂ ತುಂಬಿ ತುಳುಕ್ತಾ ಇರುತ್ತೆಮ್ಮ ಮನೇಲಿ. ತೊಳಿರಿ ತೊಳಿರಿ, ಎಲ್ಲ ಚೆನ್ನಾಗಿ ತೊಳಿರಿ. ತೊಳಿಯವ